ನೋಡ್ತಾ ಇರ್ಬೋದು. ಈಗ ಇದು ಸಕಲೇಶಪುರದ ಬೈಪಾಸ್ ಕಳೆದ ನಂತರ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಬಲ್ಲಗಡೆಗೆ ನೀವು ನೋಡ್ತಾ ಇರೋದಂಥದ್ದು ಬಲಭಾಗಕ್ಕೆ ಮೂಡಿಗೆರೆಗೆ, ಆನ್ಬಲ್ ಮತ್ತು ಮೂಡಿಗೆರೆಗೆ ಹೋಗುವಂಥ ರಸ್ತೆ. ಸಾಮ್ರಾಟ್ ಹೋಟ್ಲು ಕೂಡ ನಿಮಗೆ ಕಾಣಿಸ್ತಾ ಇದೆ. ಈ ಬಲಬದಿಗೆ ಕನೆಕ್ಟಿವಿಟಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿಂದ ಮುಂದಕ್ಕೆ ರಸ್ತೆಯ ಕೆಲಸವನ್ನು ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಈ ಭಾಗದಲ್ಲಿ ಒಂದು ದಿವಸ ಮಾಹಿತಿ ಕೊಡದೆ ಕೆಲಸವನ್ನು ಸ್ಟಾರ್ಟ್ ಮಾಡಿದಾಗ 3-4 ತಾಸುಗಳು ಟ್ರಾಫಿಕ್ ಜಾಮ್ ಆಗಿತ್ತಿಲ್ಲಿ. ತದನಂತರ ಅದನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ರು, ಇದಾಗಿತ್ತು. ಇವಾಗ ಇಲ್ಲಿಂದ ಆನೆಮಾಲ್ ಅಂತ ನಾವೇನು ಕರಿತೀವಿ, ಸಕಲೇಶಪುರದ ಆನೆಮಾಲ್ ಭಾಗದಿಂದ ದೋಣಿಗಲ್ ಭಾಗಕ್ಕೆ ಮಂಜರಾಬಾದ್ ಫೋರ್ಟ್ ಇರುವಂತಹ ಜಾಗದವರೆಗೂ ಎಷ್ಟು ಕೆಲಸ ಆಗ್ತದೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸಕಲೇಶಪುರ ಬೈಪಾಸ್ ಮುಂದೆಯಿಂದ ಹಿಡಿದು ದೋಣಗಲ್ನವರೆಗೆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಸ್ಟ್ರೈಟ್ ಮಾಡುವಂಥ ರಸ್ತೆಗಳನ್ನು ನೋಡಿ, ಈಗ ರಸ್ತೆಗಳನ್ನು ಹಾಕಿದ್ದಾರೆ, ಕನೆಕ್ಟಿವಿಟಿ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ವೇಗವನ್ನು ಪಡೆದುಕೊಂಡಿದೆ ಅಂತ ಅನ್ಬೋದು. ಎಡಬದಿಯಲ್ಲಿ ಕೂಡ ರಸ್ತೆಯನ್ನು ಹಾಕಿ ರೆಡಿ ಮಾಡಿದ್ದಾರೆ, ಬಲಬದಿಯಲ್ಲಿ ಕೂಡ ರಸ್ತೆ ಆಗಿದೆ. ಮತ್ತು ತಡೆಗೋಡೆ ಕಟ್ಟುವಂಥದ್ದು ಕೆಲಸಗಳನ್ನು ಕೂಡ ಕಲ್ಲಿನಲ್ಲಿ ಕಟ್ಟಿ ಅದಕ್ಕೆ ಒಂದು ಡ್ರೈನೇಜ್ಗಳು ಕೂಡ ಮಾಡಿದ್ದಾರೆ. ಇದು ನಡೆದಿರುವಂಥ ಕೆಲಸ ಆನೆಮಾಲ್ನಿಂದ ದೋಣಗಲ್ನ ಭಾಗಕ್ಕೆ ಆಗ್ತಿರುವಂಥ ಕೆಲಸ. ಮಾಹಿತಿ ಮೇರೆಗೆ ಇವರು ಈ ವರ್ಷ ಮೇ ಒಳಗಡೆ ಕೆಲಸ ಮಾಡೇ ಕೊಡ್ತೀವಿ ಅಂತೇಳಿ ಅಂತ ಹೇಳಿರುವಂಥದ್ದು. ಎಷ್ಟು ಕೆಲಸವನ್ನು ಮಾಡ್ತಾರೆ, ಮೇ ಒಳಗಡೆ ಮುಗಿಸ್ಕೊಡ್ತಾರೆ ಅನ್ನೋದ್ರ ಬಗ್ಗೆ ನೋಡಬೇಕಾಗಿದೆ. ಕಿಲೋಮೀಟರ್ಗಳ ರಸ್ತೆ ಇರುವಂಥ ರಸ್ತೆ ಸರಿಯಾದಲ್ಲಿ ನಮಗೆ ಘಾಟ್ ಸೆಕ್ಷನ್ ಏನು ನಮ್ಮ ಶಿರಾಡಿ ಘಾಟ್ ಸಿಗ್ತದೆ ಮಾರ್ನಹಳ್ಳಿಯಲ್ಲಿ, ಅಲ್ಲಿವರೆಗೆ ನಾವು ಸರಾಗವಾಗಿ ಸಾಗ್ಬೋದು. ಇಲ್ಲಿಯೇ ಸಹ ಇಲ್ಲಿ ರಸ್ತೆಗಳನ್ನು ಹಾಕಿ 2 ಕಡೆ ತಡೆಗೋಡೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಇದು ಸ್ಟ್ರೈಟ್ ಆಗಿ ಆಗ್ತದೆ ರಸ್ತೆ. ನಾವೀಗ ದೋಣಿಗಲ್ ಭಾಗಕ್ಕೆ ಹಳೆ ರಸ್ತೆಯಲ್ಲೇ ಹೋಗ್ತಾ ಇದ್ದೀವಿ. ನಾವು ಇನ್ನೇನು ದೋಣಗಲ್ನ ಸರ್ಕಲ್ನ ಹತ್ತಿರಕ್ಕೆ ಬಂದಿದ್ದೇವೆ. ಸಕಲೇಶಪುರದಿಂದ ಮಾರ್ನಹಳ್ಳಿವರೆಗೆ ಎಷ್ಟೆಲ್ಲ ಕೆಲಸ ಆಗಿದೆ, ಏನೆಲ್ಲ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಇದಕ್ಕೆ ಈ ಭಾಗಕ್ಕೆ ದೋಣಿಗಲ್ ಸರ್ಕಲ್ ಅಂತ ಹೇಳ್ತಾರೆ. ಇಲ್ಲಿಂದ ನಾವು ನೋಡುವಾಗ ಎಡಭಾಗಕ್ಕೆ ಚಲಿಸಿದಾಗ ಶನಿವಾರ ಸಂತೆ, ಶುಕ್ರವಾರ ಸಂತೆ ಮತ್ತು ಕೊಡ್ಲಿಪೇಟೆ ಭಾಗವಾಗಿ ಮಡಿಕೇರಿಗೆ ಹೋಗುವಂಥ ರಸ್ತೆ, ಮತ್ತು ಬಲಭಾಗಕ್ಕೆ ನಾವು ತಿರುಗಿದಾಗ ಮಂಗಳೂರಿಗೆ ಹೋಗುವಂಥ ರಸ್ತೆ. ಇಲ್ಲೇನು ಲ್ಯಾಂಡ್ ಸ್ಲೈಡ್ ಆಗಿತ್ತು 2019ನೇ ಇಸ್ವಿಯಲ್ಲಿ, ಆ ಜಾಗದ ಯಾವುದೇ ರೀತಿಯ ಕೆಲಸ ಪ್ರಗತಿ ಕಾಣಿಸ್ತಾ ಇಲ್ಲ. ಅಂದರೆ
ಉಳಿದಿರುವಂಥ ಬಾಕಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ ನಂತರ ಇಲ್ಲಿ ಮಾಡುವಂಥ ಯೋಚನೆ ಇರ್ಬೋದು. ಏನು ಗುಡ್ಡಗಳನ್ನು ಬಗ್ದಿದ್ರು ಅದಕ್ಕೆಲ್ಲ ಸ್ವಲ್ಪ ವೇಗವಾಗಿ ತಡೆಗೋಡೆಗಳನ್ನು ಕಟ್ಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಂತರ ರಸ್ತೆಗಳನ್ನು ಹಾಕಲಿಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಎಂದು ಈಗ ನೋಡ್ಬೋದು. ಬಲಭಾಗದಲ್ಲಿ ಕಳೆದ ವರ್ಷ ಇಲ್ಲೆಲ್ಲ ಲ್ಯಾಂಡ್ಸ್ಲೈಡ್ ಆದಾಗ ಎಲ್ಲ ಮಣ್ಣು ಬಿದ್ದಿತ್ತು. ಆ ಜಾಗಕ್ಕೆ ಈಗ ಆಲ್ರೆಡಿ ರಸ್ತೆಯನ್ನು ಹಾಕಿದ್ದಾರೆ ಬಲಭಾಗದಲ್ಲಿ. ಅದಕ್ಕೆ ತಡೆಗೋಡೆಗಳನ್ನು ಕಟ್ಟುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ್ದಾರೆ. ನೀವು ನೋಡ್ಬೋದು ಈಗ ಈ ಭಾಗದಲ್ಲಿ ರಸ್ತೆಯನ್ನು ಹಾಕಲಿಕ್ಕೆ ಈ ಭಾಗದವರೆಗೂ ಕೂಡ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಕಾಂಕ್ರೀಟ್ ಹಾಕುವಂಥ ಮಿಷಿನ್ ಕೂಡ ನೋಡಿ ಇಲ್ಲೇ ಇದೆ. ಒಂದು ಬದಿಯ ರಸ್ತೆಯನ್ನು ಹಾಕಲಿಕ್ಕೆ ರೆಡಿಯನ್ನು ಮಾಡ್ತಾ ಇದ್ದಾರೆ. ರಸ್ತೆ ಕೆಲಸ ಸ್ವಲ್ಪ ಚುರುಕುಗೊಂಡಂತೆ ಕಾಣುತ್ತೆ. ಆ ಮಿಷಿನ್ ನಾವು ಎಲ್ಲಿ ನೋಡಿದ್ವಿ ಅಲ್ಲಿಂದ ಸರಾಗೋಗಿ ಸ್ವಲ್ಪ ಮುಂದೆ ತನಕ ಕೆಲಸವನ್ನು ಮಾಡೋಕ್ಕೆ ರಸ್ತೆಯನ್ನು ಹಾಕಲಿಕ್ಕೆ ಅಂತೇಳಿ ಬೆಡ್ಡಿಂಗನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ರಸ್ತೆಯನ್ನು ಹಾಕಲಿಕ್ಕೆ ಇನ್ನೊಂದು ತಿಂಗಳಲ್ಲಿ ಆ ರಸ್ತೆಯನ್ನು ಹಾಕಿ ಓಪನ್ ಮಾಡಿರ್ತಾರೆ. ನಾವೊಂದು ಗಮನಿಸಿದಾಗೆ ಔತಡೆ ಮತ್ತು KNR ಕನ್ಸ್ಟ್ರಕ್ಷನ್ ಅವರು ಸಿಮೆಂಟ್ ರಸ್ತೆ ಹಾಕಿ ತದನಂತರ 20 ದಿವಸದವರೆಗೆ ಕ್ಯೂರಿಂಗ್ನ ಮಾಡ್ತಾರೆ. ಆದರೆ ಇಲ್ಲಿ ರಾಜ್ಕಮಲ್ ಕಂಪನಿಯವರು ಕೇವಲ ಒಂದು 7-8 ದಿವಸದಲ್ಲಿ ಆ ರಸ್ತೆಯನ್ನು ಕ್ಯೂರಿಂಗು 10 ದಿವಸದ ಒಳಗಡೆ ಕ್ಯೂರಿಂಗನ್ನು ಕ್ಲೋಸ್ ಮಾಡಿ ಓಡಾಡಲಿಕ್ಕೆ ಬಿಟ್ಕೊಡ್ತಾರೆ. ಅಂದರೆ ಇವತ್ತಿನ ದಿನಗಳಿಗೆ ಅದು ಯಾವುದೇ ರೀತಿ ತೊಂದರೆ ಇಲ್ಲ ಅನ್ಕೊಂತೇನೆ. ಬಟ್ ಆದರೆ ಮುಂದಿನ ದಿನಗಳಲ್ಲಿ ಅದು ಕಳಪೆಯಾಗಿ ಆದರೆ ಟಾರ್ ರೋಡ್ ರಸ್ತೆಗಳಾದರೆ ಮತ್ತೆ ಫಿಲಪ್ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆದರೆ ಸಿಮೆಂಟ್ ರಸ್ತೆಗಳು ಹಾಳಾದಲ್ಲಿ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ತುಂಬ ದೊಡ್ಡದಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಕಾರಣಕ್ಕೆ ನೋಡಬೇಕಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದ ರಸ್ತೆಯ ಗುಣಮಟ್ಟ ಇರುತ್ತೆ ಅಂತೇಳಿ. ಈಗ ವೇಗವನ್ನು ಯಾಕೆ ಹೆಚ್ಚಿಸಿದ್ದಾರೆ ಅಂತ ಅನ್ನೋದೊಂದು ಬೈಕ್ಗೆ ಹೋದರೆ, ಏನು ಭೈರಾಪುರದಲ್ಲಿ ಟೋಲನ್ನು ಓಪನ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿದರು. ಮತ್ತು ಮಳೆಗಾಲದಲ್ಲಿ ಈ ಭಾಗದಲ್ಲೆಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಎಲ್ಲ ಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು, ಕೇಂದ್ರದ ಮಂತ್ರಿಗಳು ಎಲ್ಲರೂ ಮತ್ತೆ ವಿಸಿಟ್ ಮಾಡುವಾಗ ರಸ್ತೆಯನ್ನು 90% ಮುಗಿಸೋವರೆಗೂ ಯಾವುದೇ ರೀತಿಯ ಟೋಲನ್ನು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹೇಳಿರ್ತಾರೆ. ಆ ಕಾರಣಕ್ಕೆ ಮತ್ತೆ ಸ್ವಲ್ಪ ಈಗ 10% ಭಾಗ 20% ಏನು ಬಾಕಿ ಇದೆ ಅದನ್ನು ಮುಗಿಸಿ ನಂತರ ಓಪನ್ ಮಾಡಲಿಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ನೋಡಿ, ನಾವು ಮುಂಚೆ ಹೋಗ್ತಾ ಇದ್ದಿದ್ದಂಥ ರಸ್ತೆ ಲೆಫ್ಟಲ್ಲಿರೋದು ನೋಡ್ತಿರೋದು. ನಾವೀಗ ಸ್ಟ್ರೈಟಲ್ಲಿ ಒಂದು ರಸ್ತೆಯನ್ನು ರೆಡಿ ಮಾಡಿದ್ದಾರೆ ಆಲ್ರೆಡಿ. ನಾವು ಮುಂಚೆ ಓಡಾಡ್ತಾ ಇದ್ದಂಥ ಆ ರಸ್ತೆ ಅದು. ಈಗ ನೇರವಾದ ರಸ್ತೆಯನ್ನು ಮಾಡಿ ಓಪನ್ ಮಾಡಿ ಕೊಟ್ಟಿದ್ದಾರೆ.
ನೋಡ್ತಾ ಇದ್ದರೆ ಸ್ವಲ್ಪ ವೇಗವನ್ನು ಪಡೆದುಕೊಂಡಿದೆ. ಸ್ವಲ್ಪ ಓಡಾಡಲಿಕ್ಕೂ ಸ್ವಲ್ಪ ಆಗೋ ರೀತಿ ಆಗ್ತಾಯಿದೆ ಅಂತ ಅನ್ಬೋದು. ಇನ್ನು 3-4 ತಿಂಗಳಲ್ಲಿ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ತಡೆಗೋಡೆಯನ್ನು ಸಹ ಕಟ್ಟಿರುವಂಥದ್ದು, ಇದಕ್ಕೆ ಡ್ರೈನೇಜ್ ಕೂಡ ರೆಡಿ ಮಾಡಿರುವಂಥದ್ದು ಕೆಲಸಗಳನ್ನು ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಕುಸಿಯುವಂಥದ್ದು ಮತ್ತು ನೀರು ಸರಾಗವಾಗಿ ಡ್ರೈನೇಜಲ್ಲೇ ಹೋಗುವಾಗ ನೀರಿನ ತೇವಾಂಶ ಸೀದಾ ಕಡಿಮೆ ಆಗೋದ್ರಿಂದ ಸರಾಗವಾಗಿ ಸಾಗುತ್ತೆ ಅಂತ ಹೇಳ್ಬೋದು. ನಾವು ಇನ್ನೇನು ಹೆಚ್ಚು ಕಡಿಮೆ ಇಲ್ಲಿ ನಮ್ಮ ಎತ್ತಿನೊಳೆ ಏನು ಕಾಮಗಾರಿ ಆಗ್ತಾಯಿದೆ, ಚೆಕ್ ಡ್ಯಾಮ್ ಥರದ್ದು, ಅಲ್ಲಿಯವರೆಗೂ ಕೂಡ ಈ ರಸ್ತೆಯನ್ನು ನೋಡಿದ್ರಿ ನೀವು. ಈ ಭಾಗದ ಕೆಲಸ ತುಂಬ ಮುಖ್ಯವಾಗಿ ವೇಗವಾಗಿ ಆಗಬೇಕಾಗಿರುವಂಥದ್ದು ಆಗ್ತಾ ಇದೆ. ಮೋರಿಗಳ ಕೆಲಸಗಳನ್ನು ಮಾಡ್ಕೊತಾ ಇದ್ದಾರೆ. ನಾಳೆ ವಿಡಿಯೋಗಳಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನು ನೇರವಾದ ರಸ್ತೆಯನ್ನು ಮಾಡಲಿಕ್ಕೆ ಬಾಗಿತಾ ಇರುವಂಥ ಕೆಲಸ ಇದೆ. ಕಳೆದ 2 ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಮೇ ಹೊರಗಡೆ ಮಳೆಗಾಲದ ಮುಂಚೆ ಈ ರಸ್ತೆಯನ್ನು ಗುಡ್ಡವನ್ನು ಬಗೆದು ತಡೆಗೋಡೆಗಳನ್ನು ನಿರ್ಮಿಸಿಕೊಂಡು ರಸ್ತೆಯನ್ನು ಮಾಡುವಂಥ ಕೆಲಸನ ಮಾಡ್ತಾರೆ. ಅದರ ಬಗ್ಗೆ ನೋಡಬೇಕಾಗಿದೆ. ನಾವು ಮತ್ತೆ ನಮ್ಮ ಹಳೆ ರಸ್ತೆಯಲ್ಲೇ ಮುಂದುವರಿತೇವೆ. ನಾನು ನಿಮಗೆ ಹೇಳಿದಂಗೆ ಇದು ಎತ್ತಿನೊಳೆ ಯೋಜನೆ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ ಬೋರ್ಡು. ಈ ಭಾಗದವರೆಗೆ ಸಕಲೇಶಪುರ ಆನೆಮಹಲ್ನಿಂದ ಇಲ್ಲಿಯವರೆಗೆ ಆಗಿರುವಂಥ ಕೆಲಸಗಳು. ಇನ್ನೊಂದು ವಿಡಿಯೋದಲ್ಲಿ ಮುಂದಿನ ಮಾರನಹಳ್ಳಿವರೆಗೆ, ಹೆಗ್ಗದ್ದೆ ಮಾರನಹಳ್ಳಿವರೆಗೆ ದೊಡ್ಡತಪ್ಪಲಿ ಮಾರ್ಗವಾಗಿ ಎಷ್ಟೆಲ್ಲ ಕೆಲಸಗಳಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ನಾನು ಮಾಹಿತಿಯನ್ನು ಕೊಡ್ತೇನೆ. ಈ ವಿಡಿಯೋನ ಸ್ಪಾಟ್ ಅಂತ ಹೇಳುವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ವೆಹಿಕಲ್ಸ್ಗಳು ನಿಂತಿರ್ತವೆ. ಕಾರಣ ಅಂತಂದರೆ ಒಂದು ಸಣ್ಣದಾದಂಥ ಫಾಲ್ಸ್ಗಳಿದೆ. ಆ ಕಾರಣಕ್ಕೆ ಇಲ್ಲಿ ಮುಗಿದಿರ್ತದೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಇಲ್ಲಿಂದ ಹೆಗ್ಗದ್ದೆ ಮಾರನಹಳ್ಳಿಯ ವಿಡಿಯೋವನ್ನು ತೋರಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.